ಹೈಕೋರ್ಟ್ ಆದೇಶದಂತೆ ಚಿಕ್ಕೋಡಿ ಬಸ್ ಸಂಚಾರ ಎಂದಿನಂತೆ ನಡೆಯುತ್ತಿದೆ. ಚಿಕ್ಕೋಡಿ ರಾಜ್ಯದಾದ್ಯಂತ ಬಸ್ ಕರ್ಮಚಾರಿ ಮುಷ್ಕರದ ಬೆನ್ನಲ್ಲೇ ಹೈಕೋರ್ಟ್ ಯಾವುದೇ ಮುಷ್ಕರವನ್ನ ಮಾಡದಂತೆ ಆ ವಿಷಯದ ನಿಮ್ಮ ಮೇಲಾಧಿಕಾರಿಗಳ ಬಳಿ ಬಗ್ಗೆ ಹರಿಸಿಕೊಳ್ಳಿ ಮತ್ತು ರಾಜ್ಯದಾದ್ಯಂತ ಬಸ್ ಸಂಚಾರ ನಿಲ್ಲದಂತೆ ಆದೇಶಿಸಿತ್ತು. ಅದರಂತೆ ಇವತ್ತು ಚಿಕ್ಕೋಡಿಯಲ್ಲಿ ಎಂದಿನಂತೆ ಯಾವುದೇ ಅಡಚಣೆ ಇಲ್ಲದೆ ಬಸ್ ಸಂಚಾರ ನಡೆಯುತ್ತಿದೆ. ಈ ವಿಷಯ ಕುರಿತು ಬಸ್ ಘಟಕದ ವ್ಯವಸ್ಥಾಪಕರಾದ ರಾಜೀವ್ ಪಾಟೀಲ್ ಅವರು ಹೇಳಿದ್ದು ಹೀಗೆ. ರಸ್ತೆ ಸಾರಿಗೆ ನಿಗಮಗಳ ಈ ಸಾರಿಗೆ ಸಂಘಟನೆಗಳು ಏನು ಕರೆ ನೀಡಿದ್ದು ಮೇ 20ಕ್ಕೆ ಬಸ್ ಬಂದ್ ಮಾಡ್ತೀವಿ ಅಂತೇಳಿ ಅದು ಹೈಕೋರ್ಟ್ ತಡೆಯಾಜ್ಞೆ ತಂದಿರೋದ್ರಿಂದ ಯಾವುದೇ ಬಸ್ಸುಗಳ ಸಂಚಾರದಲ್ಲಿ ವ್ಯತ್ಯಯ ಇಲ್ಲ. ಎಲ್ಲ ಅನುಸೂಚಿಗಳು 100% ಅಪ್ಡೇಟ್ ಆಗ್ತಾ ಇದ್ದಾವೆ. ಎಲ್ಲ ಚಾಲಕ ನಿರ್ವಾಹಕರು ಎಲ್ಲ ಸಿಬ್ಬಂದಿಗಳು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಯಾವುದೇ ತೊಂದರೆಗಳಿಲ್ಲ. ಅದಕ್ಕಾಗಿ ಸಾರ್ವಜನಿಕ ಪ್ರಯಾಣಿಕರು ಯಾವುದೇ ಅಡೆತಡೆಯಲ್ಲಿ ಪ್ರಯಾಣ ಮಾಡಬಹುದು. ಇವತ್ತು ಯಾವುದೇ ತೊಂದರೆಗಳಿಲ್ಲ. ಎಲ್ಲರೂ ಅವರ ಕರ್ತವ್ಯಗಳಿಗೆ ಹಾಜರಾಗಿದ್ದಾರೆ. 100% ಹಾಜರಾಗಿದ್ದಾರೆ. ಎಲ್ಲರ ಹಾಜರಾತಿ 100% ಇದೆ. ಈ ಮುಷ್ಕರ ಅನ್ನೋದು ಯಾವ ಇದರ ಸಲುವಾಗಿ, ಯಾವ ಕಾರಣ ಸಲುವಾಗಿ ಅವರು ಇದನ್ನು ಮಾಡಿಕೊಂಡಿದ್ದಾರೆ? ಅದೇ ಏನೀಗ ನಮ್ಮ ಸಿಬ್ಬಂದಿಗಳದಾರ ಅವ್ರದ್ದು ವೇಜ್ ರಿವಿಷನ್ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಆಮೇಲೆ ಅವ್ರಿಗೆ ಹಿಂಬಾಕಿ ಮೊತ್ತ ಸಿಗಬೇಕಾಗಿತ್ತು. ಅದರ ಸಲುವಾಗಿ ಅವರು ಕರೆ ನೀಡಿದರು, ಬಂದ್ ಮಾಡಿ ನಾವು ಮಾಡ್ಕೋತೀವಿ ಅಂತ. ಆದರೆ ಸರ್ಕಾರ ಅವರಿಗೆ ಈಗಾಗಲೇ 12% ವೇತನ ಪರಿಷ್ಕರಣೆ ಮಾಡಿದೆ. ಆಮೇಲೆ ಒಂದು 26 ತಿಂಗಳ ಹಿಂಬಾಕಿ ಕೂಡ ಒಪ್ಕೊಂಡಿದ್ರು. ಅದರ ಆಲ್ರೆಡಿ ಅವ್ರಿಗೆ 11 ತಿಂಗಳ ಹಿಂಬಾಕಿಯನ್ನು ಈಗಾಗಲೇ ಅವರ ಅಕೌಂಟ್ಗಳಿಗೆ ಜಮಾ ಮಾಡಲಾಗಿದೆ. ಈಗ ಅವ್ರಿಗೆ ಯಾವುದೋ ತೊಂದರೆ ಇಲ್ಲಲ್ಲ, ಯಾವುದೇ ತೊಂದರೆಗಳು ನಿರ್ಮಾಣಗಳಲ್ಲಿ ಅವ್ರಿಗೆ ಏನು ಹೈಕೋರ್ಟ್ ಏನು ತಡೆ ನೀಡಿದೆ, ಸರ್ಕಾರದವರು ಅವ್ರಿಗೊಂದು ಡೇಟ್ ಕೂಡ ಕೇಳಿದ್ದಾರೆ. ಡೇಟ್ ಕೊಟ್ಟಾಗ ಅವರು ಸರ್ಕಾರ ಮತ್ತು ಯೂನಿಯನ್ಗಳ ನಡುವೆ ಡಿಸ್ಕಷನ್ ಆಗ್ತದೆ. ಅವರ ಬೇಡಿಕೆಗಳನ್ನು ಅಲ್ಲದಲ್ಲಿ ಅವ್ರ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬೇಕಂತ ಕೋರ್ಟ್ ಆದೇಶ ಮಾಡಿದೆ. ಅದರ ಪ್ರಕಾರ ನೀವು ಈಗ ನಿಮ್ಮ ದಿನನಿತ್ಯ ಸಂಚಾರವನ್ನು ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಸರ್, ತಮ್ಮ ಹೆಸರೇನಂದ್ರಿ? ರಾಜೀವ್ ಪಾಟೀಲ್. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.